ನಮಸ್ಕಾರ. ಮುಖ್ಯ ಪ್ರಾಣ ಬಂದ ಮನೆಗೆ ಈ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಗೆ ನಾವು ಆರಿಸಿಕೊಂಡದ್ದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯಲ್ಲಿರುವಂತಹ ವೆಲ್ಲಾಲ ಸಂಜೀವರಾಯ ಸ್ವಾಮಿ ಅಂತ. ಎಲ್ಲಿದ್ದಾರೆ ಇವರು ಅಂದ್ರೆ ಬಹಳ ಪ್ರಸಿದ್ಧವಾದಂಥ ಸುಮಾರು 5 ಶತಮಾನಕ್ಕೂ ಹಳೆಯದಾದಂಥ ಒಂದು ದೇವಸ್ಥಾನ ಇದು. ಕಡಪ ಜಿಲ್ಲೆಯಲ್ಲಿ ಹರಿತಾ ಇರುವಂತಹ ಕುಮುದ್ವತಿ ನದಿ, ಅದಕ್ಕೆ ಕುಂದಾ ನದಿ ಅಂತೂ ಕರೀತಾರೆ. ಆ ನದಿಯ ತೀರದ ಮೇಲೆ ಇರುವಂಥ ಹನುಮಂತ ದೇವರು. ಇದಕ್ಕೊಂದು ಬಹಳ ಪುರಾಣದ ಒಂದು ಕಥೆ ಇದೆ. ಅಂದ್ರೆ ಅಲ್ಲಿ ಹೆಂಗೆ ಅವರು ಬಂದರು, ಅವರಿಗೆ ಸಂಜೀವರಾಯ ಅಂತ ಹೆಂಗೆ ಹೆಸರು ಬಂತು, ವೆಲ್ಲಾಲ ಸಂಜೀವರಾಯ ಅಂತ ಹೆಂಗೆ ಹೆಸರು ಬಂತು ಅಂದ್ರೆ, ರಾಮರಾವಣರ ಯುದ್ಧ ನಡೆದ ಪ್ರಸಂಗದೊಳಗೆ ಲಕ್ಷ್ಮಣ ಮೂರ್ಛೆ ಹೋದಾಗ ರಾಮದೇವರ ಆಜ್ಞೆಯಂತೆ ಹನುಮಂತ ದೇವರು ಸಂಜೀವನಿ ತರಲಿಕ್ಕೆ ಹೋಗ್ತಾರೆ. ತಗೊಂಡು ಬರೋ ಹೊತ್ತಿನಾಗ ಸಾಯಂಕಾಲ ಸಂಧ್ಯಾವಂದನದ ಸಮಯ. ಸಂಧ್ಯಾವಂದನ ಮಾಡಲಿಕ್ಕೆ ಅವರು ಆ ಕುಮುದ್ವತಿ ನದಿ ಹತ್ತಿರ ಇಳಿದು ತಮ್ಮ ಎಲ್ಲ ಕಾರ್ಯಗಳನ್ನು ಮುಗಿಸ್ಬೇಕು ಅಂತ ತಮ್ಮದ್ರೊಳಗೆ ತಾವು ನಿರತರಾಗಿರ್ತಾರೆ. ಆವಾಗ ಅವರು ಸಂಧ್ಯಾವಂದನೆ ಮಾಡೋದನ್ನು ನೋಡಲಿಕ್ಕೆ ದೇವತೆಗಳು, ಋಷಿಮುನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದರು. ಹನುಮಂತ ದೇವರು ತಮ್ಮ ಸಂಧ್ಯಾವಂದನೆ ಮುಗಿಸಿ ಇನ್ನೇನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅವರೆಲ್ಲ ಭಾಳ ಒತ್ತಾಯ ಮಾಡಿದ್ರಂತೆ. ಹೆಂಗೂ ಇಲ್ಲಿ ಬಂದಿರಿ, ಇಲ್ಲೇ ಉಳಿದು ಬಿಡ್ರಿ ನೀವು ಅಂತ. ಆವಾಗ ಹನುಮಂತ ದೇವರು ಹೇಳಿದ್ರಂತ, ಇಲ್ಲ, ನಾನು ಭಾಳ ತುರ್ತಾದ ಕೆಲಸದ ಮೇಲೆ ಬಂದೀನಿ, ರಾಮದೇವರ ಆಜ್ಞೆಯಂತೆ ನಾನು ಇಲ್ಲಿ ಬಂದೀನಿ, ಭಾಳ ತುರ್ತಾಗಿ ಹೋಗಲೇಬೇಕು ನಾನು ಅಂದ್ರೆ. ಆವಾಗ ಅವರು ತೆಲುಗಿನೊಳಗೆ ವೆಲ್ಲಾಲ 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 ಅಂದ್ರೆ ಅರ್ಥ ಏನು, ನಾನು ಹೋಗಬೇಕು ನಾನು ಹೋಗಬೇಕು ನಾನು ಹೋಗಬೇಕು ಅಂತ ಹೇಳಿದ್ರಂತೆ. ಆದ್ರೆ ಅವರೊಂದು ಮಾತು ಹೇಳಿದ್ರಂತೆ, ಮತ್ತೆ ನಾನು ಈ ಕ್ಷೇತ್ರಕ್ಕೆ ಬಂದು ಮೇಲೆ ನಿಲ್ತೀನಿ ಅನ್ನೋ ಮಾತನ್ನು, ಒಂದು ವಚನವನ್ನು ಕೊಟ್ಟು ಅವರು ಹೋದ್ರಂತೆ. ಇದು ಮುಗಿದ ಮೇಲೆ ಸುಮಾರು ಎಷ್ಟೋ ವರ್ಷ ಆದಮೇಲೆ ಈ ಒಂದು ಏರಿಯಾ ಅಂದರೆ ಈ ಒಂದು ಪ್ರಾಂತವನ್ನು ಒಬ್ಬ ರಾಜ ಆಳ್ತಿದ್ದ. ಅವನು ಭೇಟಿಯೆಲ್ಲ ಆಡಿ ಈ ಸ್ಥಳ ಏನು ದೇವಸ್ಥಾನದ ಆ ಸ್ಥಳದೊಳಗೆ ಅವರು ತಮ್ಮ ವಿಶ್ರಾಂತಿ ತಗೋತಾ ಇದ್ರು. ಆವಾಗ ಅವರು ಸ್ವಪ್ನದೊಳಗೆ ಹನುಮಂತ ದೇವರು ಪ್ರತ್ಯಕ್ಷ ಆದ್ರಂತ. ಸಂಜೀವರಾಯ ಸ್ವಾಮಿ ಪ್ರತ್ಯಕ್ಷ ಆಗಿ, ನೋಡಪ್ಪ, ನಾನು ಹಿಂಗೆ ನದಿ ಒಳಗೆ ಇದ್ದೇನೆ, ನೀನು ನನ್ನನ್ನು ತೆಗೆದು ಪೂಜೆ ಮಾಡಬೇಕು, ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದ್ರಂತ. ಆವಾಗ ಅವರು ತಮ್ಮ ಎಲ್ಲ ಸಹಾಯಕರಿಂದ ಮೂರ್ತಿಯನ್ನು ಹುಡುಕಿಸಿದ್ರಂತ. ಕುಮುದ್ವತಿ ನದಿ ಒಳಗೆ ಒಂದು ಪುಟ್ಟ ಮೂರ್ತಿ, ಸುಮಾರು 3 ಅಡಿ ಮೂರ್ತಿ ಸಿಕ್ತೆ ಅಂತ. ಅದನ್ನು ತಂದು ನದಿ ದಂಡೆ ಮೇಲಿಟ್ಟು ಅದರ ಪೂಜೆಯನ್ನು ಶುರು ಮಾಡಿದರು. ಭಾಳ ಚಲೋ ಆಗ್ಲಿಕ್ಕೆ ಶುರುವಾಯಿತು. ಅವಾಗ ಮಹಾರಾಜರು ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸಿದರು. ಆದರೆ ಹೇಳೋದೇನಪ್ಪ ಅಂದ್ರೆ, 3 ಅಡಿ ಇದ್ದಂತಹ ಈ ಮೂರ್ತಿ ಈಗಿನ ಮೂರ್ತಿ ಸುಮಾರು 16 ಅಡಿ ಎತ್ತರದ ಮೂರ್ತಿ ಅದ. ನಾವು ನೋಡಬಹುದು. ಭಾಳ ಹಳೆಯ ಮೂರ್ತಿ ಅಂತೂ ಖಂಡಿತ ಅನ್ನಿಸ್ತದೆ ನೋಡಿದ್ರೆ. ಅದರ ಬೃಹತ್ ಆಕಾರದ ಮೂರ್ತಿ. ಸಾಮಾನ್ಯವಾಗಿ ನಾವು ಕೆತ್ತಿದ ಶಿಲ್ಪಗಳನ್ನು ನೋಡ್ತೀವಿ, 18 ಅಡಿ 25 ಅಡಿ 80 ಅಡಿ ತನಕ ನಿರ್ಮಾಣ ಮಾಡಿದ ಮೂರ್ತಿಗಳನ್ನು ನೋಡ್ತೀವಿ. ಆದರೆ ಇದು ಭಾಳ ದೊಡ್ಡ ಮೂರ್ತಿ ಅದು. ಇದೇ ಥರದ ಮೂರ್ತಿ ನಮಗೆ ಕಸಾಪುರ ಒಳಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಂಡೆ ಮೇಲೆ ದೊಡ್ಡ ಮೂರ್ತಿ. ಅಂತಹ ಒಬ್ಬ ಸಂಜೀವರಾಯ ಸ್ವಾಮಿ ಅಲ್ಲೇ ಮೇಲೆ ನಿಂತಾರೆ. 16 ಅಡಿ ಅಂತ ಅಲ್ಲಿ ಹೇಳ್ತಾರೆ. ಮತ್ತು ಈ ಸ್ಥಳ ಪುರಾಣ ಇದನ್ನೆಲ್ಲ ತೆಲುಗಿನ ಒಂದು ಭಾಷೆ ಒಳಗೆ ಆ ದೇವಸ್ಥಾನದೊಳಗೆ ಬರ್ತಾರೆ. ಬಹಳ ವಿಶಾಲವಾದಂಥ ಪುರಾತನ ದೇವಸ್ಥಾನ, ರಾಜಗೋಪುರ, ಒಂದು ವಿಜಯನಗರ ಶೈಲಿಯ ಒಂದು ನಿರ್ಮಾಣ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ರಾಮ, ಸೀತಾ, ಲಕ್ಷ್ಮಣ, ಗಣಪತಿ ಎಲ್ಲರ ದೇವಾಲಯಗಳು ಕೂಡ ಅಲ್ಲಿ ಒಳಗವ. ಆಮೇಲೆ ಇಲ್ಲಿ ತಂಗಲಿಕ್ಕಾಗಲಿ, ಊಟದ ಪ್ರಸಾದ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಯ ಈ ದೇವಸ್ಥಾನದೊಳಗದ. ಸಾಕಷ್ಟು ಪ್ರಸಿದ್ಧಿ ಪಡೆದಂತಹ ಈ ಒಂದು ಸಂಜೀವರಾಯ ಸ್ವಾಮಿ ದೇವಸ್ಥಾನ ನಮ್ಮೆಲ್ಲರನ್ನು ಒಂದು ಸಲ ಕರೆಸಿಕೊಂಡು ಆ ದೇವರು ನಮಗೆ ದರ್ಶನವನ್ನು ಕೊಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತು ಮುಂದಿನ ಶನಿವಾರ ತಮ್ಮನ್ನು ಇನ್ನೊಬ್ಬ ಹನುಮಂತ ದೇವರ ಪುಟ್ಟ ಚರಿತ್ರೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯ ತನಕ ನನಗೆ ಅಪ್ಪಣೆಯನ್ನು ಕೊಡ್ರಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ.